ಜಾಗತಿಕ ಇಂಧನ ವೇದಿಕೆಯಲ್ಲಿ ಭಾರತ ತನ್ನ ಶಕ್ತಿ ಪ್ರದರ್ಶನ ಮಾಡಿದೆ. ಹೌದು, ಇಂಡಿಯಾ ಎನರ್ಜಿ ವೀಕ್ 2026 ಕೇವಲ ಸಮ್ಮೇಳನಕ್ಕಿಂತ ಹೆಚ್ಚಾಗಿ ಭಾರತದ ಬೆಳೆಯುತ್ತಿರುವ ಜಾಗತಿಕ ಶಕ್ತಿಯನ್ನು ಪ್ರದರ್ಶಿಸುವ ಪ್ರಮುಖ ವೇದಿಕೆ. 4 ದಿನ ನಡೆದ ಸಮ್ಮೇಳನದಲ್ಲಿ ಪ್ರಪಂಚದ ಪಾಲಿಸಿ ಮೇಕರ್ಸ್, ಉದ್ಯಮ ನಾಯಕರು ಮತ್ತು ಇಂಧನ ತಜ್ಞರು ಗೋವಾದಲ್ಲಿ ಒಟ್ಟಿಗೆ ಸೇರಿ ಭಾರತದೊಂದಿಗೆ ಭವಿಷ್ಯದ ಇಂಧನ ಪಾಲುದಾರಿಕೆ, ಹೂಡಿಕೆ ಮತ್ತು ತಂತ್ರಜ್ಞಾನಗಳ ಬಗ್ಗೆ ಚರ್ಚಿಸಿದರು. ಎಪ್ಪತ್ತೈದು ಸಾವಿರಕ್ಕೂ ಹೆಚ್ಚು ಇಂಧನ ವೃತ್ತಿಪರರು, 120ಕ್ಕೂ ಹೆಚ್ಚು ದೇಶಗಳ ಪ್ರತಿನಿಧಿಗಳು, 700ಕ್ಕೂ ಹೆಚ್ಚು ಜಾಗತಿಕ ಪ್ರದರ್ಶಕರು, 500ಕ್ಕೂ ಹೆಚ್ಚು ಜಾಗತಿಕ ಭಾಷಣಕಾರರು. ಎರಡ್ 2047ರ ವೇಳೆಗೆ ಅಭಿವೃದ್ಧಿ ಹೊಂದಿದ ರಾಷ್ಟ್ರವಾಗುವ ಗುರಿಯೊಂದಿಗೆ ಭಾರತ ಮುಂದುವರಿತಾ ಇದೆ. ಈ ಕನಸನ್ನ ಸಾಧಿಸೋದಕ್ಕೆ ಇಂಧನದ ಅಗತ್ಯವಿದೆ, ಆದರೆ ಆ ಶಕ್ತಿಯು ಹಸಿರು ಮತ್ತು ಸ್ವಚ್ಛವಾಗಿರಬೇಕು. ಈ ನಿಟ್ಟಿನಲ್ಲಿ ಭಾರತವು ನವೀಕರಿಸಬಹುದಾದ ಇಂಧನ ಮತ್ತು ಹಸಿರು ಹೈಡ್ರೋಜನ್ನ ಕಡೆಗೆ ವೇಗವಾಗಿ ಸಾಗ್ತಾ ಇದೆ. ಇಂಡಿಯಾ ಎನರ್ಜಿ ವೀಕ್ ಮೂಲಕ ಭಾರತವು ಹಸಿರು ಶಕ್ತಿಯನ್ನ ಉತ್ತೇಜಿಸುವ ತನ್ನ ಬದ್ಧತೆಯನ್ನ ಪುನರ್ ಉಚ್ಚರಿಸಿತ್ತು ಮತ್ತು ವಿಶ್ವದಾದ್ಯಂತ ಹೂಡಿಕೆದಾರರಿಗೆ ಹೂಡಿಕೆ ಮಾಡಲು ಮನವಿ ಮಾಡಿತು. एनर्जी सेक्टर के लिए भारत बहुत बड़े अवसरों की धरती है. आज हम दुनिया में पेट्रोलियम प्रोडक्ट्स के टॉप 5 एक्सपोर्टर्स में से एक हैं. दुनिया के 150 से ज्यादा देशों तक हमारी एक्सपोर्ट कवरेज है और भारत की ये क्षमता आपके बहुत काम आने वाली है. इसलिए एनर्जी वीक का ये प्लेटफॉर्म हमारी पार्टनरशिप को एक्सप्लोर करने का बहुत ही उत्तम स्थान है. ಇಂದು ಭಾರತವು ವಿಶ್ವದ ಅಗ್ರ 5 ಪೆಟ್ರೋಲಿಯಂ ಉತ್ಪನ್ನಗಳ ರಫ್ತುದಾರರಲ್ಲಿ ಒಂದಾಗಿದೆ. ರಫ್ತು ವ್ಯಾಪ್ತಿ 150ಕ್ಕೂ ಹೆಚ್ಚು ದೇಶಗಳನ್ನು ವ್ಯಾಪಿಸಿದೆ. ಈ ವಲಯದಲ್ಲಿನ ಹೂಡಿಕೆ ಅವಕಾಶಗಳು 500 ಬಿಲಿಯನ್ ಮೀರಿದೆ. ಇದು ಭಾರತದ ಇಂಧನ ಸಾಮರ್ಥ್ಯ ಮತ್ತು ಜಾಗತಿಕ ಪ್ರಾಮುಖ್ಯತೆಯನ್ನ ಮತ್ತಷ್ಟು ಹೆಚ್ಚಿಸುತ್ತದೆ. ಮುಂದಿನ 10 ವರ್ಷಗಳಲ್ಲಿ ತೈಲ ಮತ್ತು ಅನಿಲ ವಲಯದಲ್ಲಿ ಹೂಡಿಕೆಯನ್ನ 100 ಬಿಲಿಯನ್ಗೆ ಹೆಚ್ಚಿಸುವುದಕ್ಕೆ ಕೇಂದ್ರ ಸರ್ಕಾರ ಶ್ರಮಿಸ್ತಾ ಇದೆ. ಭಾರತ ಇನ್ನು ಮುಂದೆ ಕೇವಲ ಇಂಧನ ಆಮದುದಾರನಲ್ಲ, ಆದರೆ ಅನೇಕ ವಲಯಗಳಲ್ಲಿ ರಫ್ತುದಾರನಾಗಿ ಹೊರಹೊಮ್ಮಿದೆ. ಟಿವಿ9 ನೆಟ್ವರ್ಕ್ಗೆ ನೀಡಿದ ವಿಶೇಷ ಸಂದರ್ಶನದಲ್ಲಿ ಕೇಂದ್ರ ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ಅನಿಲ ಸಚಿವ ಹರ್ದೀಪ್ ಸಿಂಗ್ ಪುರಿ ಭಾರತದ ತೈಲ ಆರ್ಥಿಕತೆಯು ಜಾಗತಿಕ ಇಂಧನ ಸಮತೋಲನದಲ್ಲಿ ನಿರ್ಣಾಯಕ ಪಾತ್ರ ವಹಿಸುತ್ತದೆ ಅಂತ ವಿವರಿಸಿದ್ರು. India's growth in the energy sector is actually a stabilizing factor for the globe. अगर इंडिया नहीं खरीदेगा एनर्जी, वो जो एक्स्ट्रा आउटपुट वो जाएगी कहाँ? दूसरा, हमें अपना प्रोडक्शन, एक्सप्लोरेशन और प्रोडक्शन भी बढ़ाना है और हमें ग्लोबल की करना. और हम सिर्फ इम्पोर्टर नहीं है, मैं आपको बताऊं, हम एक्सपोर्टर भी हैं. और आने वाले समय में हमारी जो रिफाइनिंग कैपेसिटी जो आज 260 मिलियन मेट्रिक टन पर आना है, कुछ ही देर में 320 हो जाएगी, उसके बाद 400 हो जाएगी. ಇಂಡಿಯಾ ಎನರ್ಜಿ ವೀಕ್ 2026 ಯುಎಇಯ ಕೈಗಾರಿಕೆ ಮತ್ತು ಸುಧಾರಿತ ತಂತ್ರಜ್ಞಾನ ಸಚಿವ ಡಾಕ್ಟರ್ ಸುಲ್ತಾನ್ ಅಹಮದ್ ಅಲ್ ಜಾಬರ್ ಮತ್ತು ಕೆನಡಾದ ಇಂಧನ ಸಚಿವ ತಿಮೋಥಿ ಹಡ್ಸನ್ ಹಾಗೂ ಯುನೈಟೆಡ್ ಸ್ಟೇಟ್ಸ್, ಯುರೋಪ್, ಮಧ್ಯಪ್ರಾಚ್ಯ, ಏಷ್ಯಾ ಮತ್ತು ಆಫ್ರಿಕಾದ ನಿಯೋಗಗಳು ಭಾಗವಹಿಸಿದ್ವು. ಇದು ಜಾಗತಿಕ ಇಂಧನ ರಾಜತಾಂತ್ರಿಕತೆಯಲ್ಲಿ ಭಾರತದ ಹೆಚ್ಚಾಗ್ತಾ ಇರುವ ಬಲವಾದ ಪಾತ್ರವನ್ನ ಸ್ಪಷ್ಟವಾಗಿ ಪ್ರದರ್ಶಿಸಿತು. The sheer size of this event reflects the simple fact that India increasingly sits at the center of global energy growth. As India consumes more crude to fuel its refineries, ADNOC is proud to be a trusted, dependable supplier. And as India aims to double natural gas in its energy mix, we have made this nation our number 1 market for LNG. ಭಾರತ ಇಂಧನ ವಾರವು ಭಾರತವು ಇನ್ನು ಮುಂದೆ ಜಾಗತಿಕ ಇಂಧನ ವೇದಿಕೆಯಲ್ಲಿ ಕೇವಲ ಭಾಗವಹಿಸುವವರಲ್ಲ, ಬದಲಾಗಿ ನಾಯಕ ಅಂತ ಪ್ರದರ್ಶಿಸಿತ್ತು. ಕೈಗೆಟುಕುವ ಇಂಧನ, ದೃಢವಾದ ಮೂಲಸೌಕರ್ಯ, ತಂತ್ರಜ್ಞಾನ ಮತ್ತು ನೀತಿ ಚಾಲಿತ ನಾವೀನ್ಯತೆ ಭಾರತದ ಇಂಧನ ದೃಷ್ಟಿಕೋನದ ಆಧಾರ ಸ್ತಂಭಗಳಾಗಿದ್ದು ದೇಶವನ್ನ ಸ್ವಾವಲಂಬಿ ಭಾರತವಾಗಿಸುವತ್ತ ಮುನ್ನಡೆಸ್ತಾ ಇದೆ. तो कुल मिला के इंडिया एनर्जी 2026 के इस वैश्विक मंच ने यह साफ कर दिया है कि भारत अपनी ऊर्जा नीति में
केवल उसकी ज़रूरतों तक सीमित नहीं रहेगा बल्कि पूरी दुनिया को रास्ता दिखाने का काम करेगा। भारत सरकार की प्राथमिकता है कि उसकी ऊर्जा नीति के अंदर जो उसकी ऊर्जा व्यवस्था है वो साफ सुथरी और टिकाऊ ऊर्जा पे आने वाले समय में काम करे। इस कार्यक्रम में एक स्पष्ट संदेश ये दिया गया है कि आने वाला समय सस्टेनेबल एविएशन फ्यूल हो या ग्रीन हाइड्रोजन हो और इलेक्ट्रिक मोबिलिटी हो, उसका होगा। और साथ साथ जो मौजूदा चुनौतियां हैं उसको भारत सरकार अपने साथ लेके चलेगी और 2070 का जो उसका लक्ष्य है नेट जीरो का, उसको भी वो ध्यान में रखेगी और उसके लिए बाध्य भी है। चेतन के साथ शिवांग माथुर, TV9 भारतवर्ष, गोवा।